ಏನ್ರಿ ನಿಮ್ಮದು ಒಟ್ಟ ಡಿಸ್ಟರ್ಬ್ ಬರಲ್ಲ. ಕೈಯಾಗಿ ಲಿಂಗ ಆಡ್ಕೊಂಡಿರ್ತೀರಿ ಹಿಂಗೆ ಹೆಡಕ್ಕೆ ಅಪ್ಪರ್ ಹಾಕ್ಕೊಂಡು ನೋಡ್ರಿ ಇಲ್ಲ ಹೆಡಕ್ಕೆ ಅಪ್ಪನ ಹಾಕ್ಕೊಂಡು ಅಲ್ಲಿ ಎಮ್ಮೆ ಕಡೆ ಹರ್ಕೊಂಡು ನೋಡು ಏನ್ರಿ ಕೈಯಾಗಿ ಲಿಂಗ ಹಿಡ್ಕೊಂಡು ಹಂಗೆ ಅಲ್ಲಿ ಗೌಡ್ರ ಬಂದ್ರೆ ನೋಡಿ ಚಾಪಿ ಹಾಸು ಚಾ ಮಾಡಿ ಹಂಗೆ ಅದ್ರಾಗ ಲಿಂಗದಾಗೇನೆ ನಡ್ಯಾವ. ಯಾಕ್ರಿ ಇವು ನಮ್ಮ ತಪಸ್ಸ ನಮ್ಮ ಪೂಜೆಗಳು. ಆ ಲಿಂಗ ಪೂಜೆದಾಗೆ ಬರ್ಬೇಕು ಎಮ್ಮೆ ಕರ ಗೌಡ ಚಾ ನಾಷ್ಟ ಎಲ್ಲ ಅದ್ರಾಗ ನಾಷ್ಟ ಆಗ್ಯದಿಲ್ಲ ಹಂಗೆ ಹೆಣತಿ ಕೇಳೋದು ಪೂಜೆ ಇವೆಲ್ಲ ಅಲ್ಲ ಪೂಜೆ. ನಾವು ಏನು ಮಾಡಿದ್ರೆ ನಾವು ದೇವರ ಕಿವಿ ಎತ್ತಿಕೊಂಡಂಥ ವಿಚಾರಗಳನ್ನು ಸುಮಾರು ನಿನ್ನೆ 2 ತಾಸುಗಳ ಪರ್ಯಂತವಾಗಿ ನಿಮಗೆಲ್ಲ ಹೇಳ್ತಾ ಬಂದಿವಿ. ನಾವು ಏನು ಮಾಡಿದ್ರೆ ಅಂತ ದೇವರ ಕಿವಿ. ನಾನು ನಿನ್ನೆ ನಿಮಗೆಲ್ಲ ನಿಜಗುಣ ಶಿವಯೋಗಿಗಳ ಒಂದು ಶ್ಲೋಕನ ತಗೊಂಡು ಆಧಾರವಾಗಿ ಇಟ್ಟುಕೊಂಡು ಪ್ರವಚನ ಅಂತಕ್ಕಂಥದನ್ನು ಪ್ರಾರಂಭ ಮಾಡಿದ್ವಿ. ನೀನು ದೇವರಾಗಬೇಕಾಗಿತ್ತು ಅಂದ್ರೆ ನೀನೊಬ್ಬ ಶರಣನಾಗಬೇಕು, ನೀನೊಬ್ಬ ಸಂತನಾಗಬೇಕು, ನಿನ್ನ ಬದುಕಿನೊಳಗಿಂದ ಸುಖ ಶಾಂತಿ ನೆಮ್ಮದಿ ಅನ್ನತಕ್ಕಂಥ ದೊರಿಬೇಕಾಗಿತ್ತು ಅಂತಂದ್ರೆ ನಿಜಗುಣ ಶಿವಯೋಗಿಗಳು ಒಂದು 5 ಮಾತುಗಳನ್ನು ಹೇಳ್ತಾರೆ. ಏನು? ಶ್ರೀ ಗುರು ವಚನೋಪದೇಶವನ್ನಾಲಿಸಿದಾಗಳ ಹೌದು ನರರಿಗೆ ಮುಕುತಿ, ದುರಿತ ಕರ್ಮವನ್ನೊಲ್ಲದಿರು ಪುಣ್ಯವನ್ನೇ ಮಾಡು, ಶಾಂತರೊಡನಾಡು, ಹರ ನಡಿಬಿಡಿ. 5 ಮಾತು. ಏನಂತಾರ ನಿಜಗುಣ ಶಿವಗಳು? ಅಪ್ಪ ನೀನೊಬ್ಬ ಶರಣನಾಗಬೇಕು, ನೀನೊಬ್ಬ ಸಂತನಾಗಬೇಕು, ನೀನೇ ದೇವರಾಗಬೇಕು. ಹೆಂಗಂದ ಜ್ಞಾನಿಗಳಂದ ಹೇಳ್ತಾರಲ್ಲ, ನಿನ್ನ ಬಿಟ್ಟಂದ ದೇವರಿಲ್ಲ, ಮಣ್ಣು ಬಿಟ್ಟಂದ ಮಡಿಕೆ ಇಲ್ಲ ತಿಳ್ಕೊಂಡು ನಮಂಗ. ಹಂಗ ನಿನ್ನಲ್ಲಿರ್ತಕ್ಕಂಥ ದೇವರನ್ನ ನೀ ಕಂಡು ನೀನೇ ದೇವರಾಗಬೇಕು ಅಂತಿಕೊಂಡ್ರ ಇದಕ್ಕೆ ರೊಕ್ಕ ಗಳಿಸೋದಬೇಕಾಗಿಲ್ಲ, ಬಂಗಾರ ಗಳಿಸೋದಬೇಕಾಗಿಲ್ಲ, ಆಸ್ತಿ ಗಳಿಸೋದಬೇಕಾಗಿಲ್ಲ, ನೀನು ದೇವರಾಗಬೇಕಾಗಿತ್ತು ಅಂತಂದ್ರೆ ಒಬ್ಬ ಸಮರ್ಥನಾಗಿರ್ತಕ್ಕಂಥ ಗುರುವಿನ ಆಶ್ರಯದೊಳಗೆ ಅಂತ ನಾವು ಇರಬೇಕಾಗ್ತದೆ. ನಾ ಈ ಗುರುವಿನ ಬಗ್ಗೆ ನಿಮಗೆ ಸಾಕಷ್ಟು ಅಂತ ಹೇಳಿದೆ. ನಾನು ನಿನ್ನಿನ ದಿವಸ ನಾನು ಯಾಕೆ ಯೋಗ್ಯನಾಗಿರ್ತಕ್ಕಂಥ ಗುರು ಹತ್ತಿಕೊಂಡು ಪದವನ್ನು ಬಳಸ್ತೀನಿ ಎತ್ತಿಕೊಂಡದ ಕೇಳಿದ್ರೆ, ಗುರುವಿನಲ್ಲಿನೂ ಕೂಡ ನಾನಾ ರೀತಿಯಾಗಿರ್ತಕ್ಕಂಥ ಗುರುಗಳದಾರೆ. ಆದ ನಾನು ಹೇಳ್ತಕ್ಕಂಥ ತಾತ್ಪರ್ಯ ಏನು ಒತ್ತುಕೊಂಡ ಕೇಳಿದ್ರೆ, ನಮ್ಮ ಬದುಕಿಗೆಂದ ಯಾವ ಬೆಳಕು ನೀಡ್ತಕ್ಕಂಥ ಸಾಮರ್ಥ್ಯ ಇರ್ತದೋ ಅಂಥ ಗುರುವಿನ ಆಶ್ರಯದೊಳಗಿಂದ ಇರಬೇಕು. ಗುರು ತೋರಿಸದಲ್ಲದೆ ಕಾಣಿಸದಣ್ಣ ಸಾರೆ ಚೆಲ್ಲಾದ ಮುಕುತಿ. ಇನ್ನೊಂದು ಕಡೆಗಿಂದ ದಾಸ್ರಿ ಅಂತ ಹೇಳ್ತಾರೆ, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕ್ತಿ. ಏನ್ರಿ? ನಮ್ಮ ಬದುಕಿನೊಳಗೆ ನಾವು ಏನೇ ಒಂದು ಸಾಧನೆ ಮಾಡಬೇಕು, ನಮ್ಮ ಬದುಕಿನೊಳಗೆ ಏನಾದರೂ ಕೂಡ ನಾವು ಒಂದು ದೊರಕಿಸಬೇಕು ಅಂತಿಕೊಂಡ್ರೆ, ನಮ್ಮ ಜೀವನದೊಳಗೆ ಏನನ್ನಾದ್ರೂ ಕೂಡ ನಮ್ಮನ್ನು ಗಳಿಸ್ಕೋಬೇಕಾಗಿತ್ತು ಅಂತಿಕೊಂಡ್ರೆ ಇದಕ್ಕೆ ರೊಕ್ಕ ರೂಪಾಯಿ ಅಂತ ಹತ್ತಂಗಿಲ್ಲ. ಒಬ್ಬ ಯೋಗ್ಯನಾಗಿರ್ತಕ್ಕಂಥ ಗುರುನಾಥ ಹತ್ತನೆ ಹೊರತಾಗಿ ಬೇರೆ ಯಾವುದು ಕೂಡ ಹತ್ತಂಗಿಲ್ಲ. ನಾವೆಲ್ಲ ಗುರು ಹತ್ತಿಕೊಂಡ್ರೆ ಯಾರಿಗೇನು ಬೇಕು ಹತ್ತಿಕೊಂಡ್ರೆ ಕೇಳಿದ್ರೆ 2 ದಾರಿಗಳು ಬರ್ತವೆ. ಹೇಳ್ತಾರಿಲ್ಲ, 2 ದಾರಿಗಳು ಬರ್ತವೆ. ಒಂದು ದಾರಿಗೆ ಹೋದ್ರಿಂದ ಮುಳ್ಳ ಕಂಟಿಗಳದಾವೆ, ಇನ್ನೊಂದು ದಾರಿಗಿಂದ ಹೋದ್ರ ಸರಳವಾಗಿರ್ತಕ್ಕಂಥ ಒಳ್ಳೆ ದಾರಿ ಅಂತಕ್ಕಂಥ ಐತಿಯಲ್ಲ, ಯಾವ ಒಳ್ಳೆ ಮಾರ್ಗವನ್ನು ತೋರಿಸ್ತಾನಲ್ಲ ಅವನಿಗೆ ನಾವು ಗುರು ಹತ್ತಿಕೊಂಡ ಕರಿಬೇಕೆ ಹೊರತಾಗಿ ಎಲ್ಲರೂ ಕೂಡ ಗುರುಗಳಾಗಕ್ಕಾಗಂಗಿಲ್ಲ. ನಮಗೆ ಸನ್ಮಾರ್ಗವನ್ನು ಮಾಡಬೇಕು. ನಮ್ಮಲ್ಲಿರ್ತಕ್ಕಂಥ ಎಲ್ಲ ದುರ್ಗುಣಗಳನ್ನು ದೂರ ಮಾಡಿ, ನಮ್ಮಲ್ಲಿರ್ತಕ್ಕಂಥ ದುರ್ವಿಚಾರಗಳನ್ನು ದೂರ ಮಾಡಿ, ನಮಗೇನು ಜ್ಞಾನಾಮೃತ ಅಂತಕ್ಕಂಥ ಜ್ಞಾನ ಅಂತಕ್ಕಂಥ ಬೆಳಕು ಅಂತಕ್ಕಂಥ ಏನು ನೀಡ್ತಾನಲ್ಲ ಅವಾಗಿಂದ ನಾವನ್ನ ದೇವರನ್ನ ಕಾಣಕ್ಕೆ ಬರ್ತದೆ. ಇಲ್ಲದೆ ಇದ್ರೆ ದೇವರನ್ನ ಕಾಣಕ್ಕೆ ಅಂತ ಬರಂಗಿಲ್ಲ. ನಾವು ಹುಡುಕಬೇಕಲ್ಲಿ ಕಲ್ಪನೆ ಇರಲಿ. ಮಗ ಒಬ್ಬ ಯಾವನೋ ಒಂದು ವಸ್ತು ಇಟ್ಟಾನ ಒಂದು ರೂಮಿನೊಳಗೆ. ಸುಮ್ಮನೆ ನಿಮಗೆ ಕಲ್ಪನೆ ಹೇಳ್ತೀನಿ. ಒಂದು ರೂಮಿನೊಳಗಿಂದ ತಾನೇ ಒಂದು ವಸ್ತುವಿನ ಇಟ್ಟಾನೆ. ಒಳಗ ಬೆಳಕಿಲ್ಲ, ಇಟ್ಟವ ಇವನಿ ಅದನ್ನ ನಿಜ. ಒಂದು ಸವನಿಂದ ಹುಡುಕ್ಲಿಕ್ಕತ್ತೇನ ಎಷ್ಟು ಹುಡುಕಿದ್ರು ಕೂಡ ಸಿಗಲ್ದು. ಯಾಕೋ ಏನು ಹುಡುಕ್ಲಕತ್ತೆ? ಇಂಥ ವಸ್ತು ಇಟ್ಟಿನಿ ಸಿಗಲ್ಲಾಗ್ಯದ. ನಾವೊಂದಿಟ್ಟೆಂದ ಹುಡುಕ್ತೇನೆ ಎತ್ತಿಕೊಂಡು ಇನ್ನೊಬ್ಬಂದ ಹುಡುಕದ 100 ಮಂದಿ ಹುಡುಕಿದ್ರು ಆ ವಸ್ತು ಅಂತಕ್ಕಂಥ ಸಿಗಲಿಲ್ಲ. ಕೊನೆಗೊಬ್ಬರು ಮಹಾತ್ಮರು ಏನಂದ್ರು, ಹುಚ್ಚ ಹಿಂಗೆ ನೀನು ತಿಂಗಳಗಟ್ಟಲೆ ಹುಡುಕೋದು ನೀನು ಇಟ್ಟಿರ್ತಕ್ಕಂಥ ಸಾಮಾನ್ಯನ ಸಿಗಂಗಿಲ್ಲ, ಹಾಗಾದ್ರೆ ನೀನು ಹೆಂಗೆ ಹುಡುಕಬೇಕತ್ತಕೊಂಡ ಕೇಳಿದ್ರೆ ಒಂದು ದೀಪ, ಒಂದು ಕಂದೀಲ, ಒಂದು ಚಿಮಣ ಬೇಡ, ಒಂದು ಬ್ಯಾಟ್ರಿ ತಗೋ.
ಯಾವುದಾದ್ರೂ ಕೂಡ ಒಂದು ಬೆಳಕು ಕೊಡ್ತಕ್ಕಂಥ ವಸ್ತುವಿನನ್ನ ತಗೊಂಡು ಹೋಗಿ ಅಂದ್ರೆ ನೀವು ಹುಡುಕದಿ ಎತ್ತಿಕೊಂಡ್ರ ನೀನಿಟ್ಟಿರ್ತಕ್ಕಂಥ ವಸ್ತುವಿನೇ ನಿನಗೆ ಬೆಳಕಿನ ಹುಡುಕುದ್ರೆ ಹೆಂಗೆ ಸಿಗ್ತದೋ ಹಂಗೆ ನಾವು ಕತ್ತಲ ಅಜ್ಞಾನದೊಳಗೆ ಹುಡುಕುದಿವಿ ಎತ್ತಿಕೊಂಡ್ರೆ ಏಸ್ ಕಾಲಕ್ಕೂ ನಮಗೆ ದೇವರು ಸಿಗಂಗಿಲ್ಲ. ಹಾಗಾದ್ರೆ ನಾವು ದೇವರನ್ನ ಕಾಣಬೇಕಾಗಿತ್ತು ಅಂದ್ರ, ನಾವು ಪರಮಾತ್ಮನನ್ನ ನೋಡ್ಬೇಕಾಗಿತ್ತು ಅಂತಂದ್ರೆ ನಾವು ಏನ್ ಮಾಡ್ಬೇಕಾಗದ? ಬಹಳ ಕಷ್ಟಪಡ್ತಕ್ಕಂಥದ್ದೇನು ಅವಶ್ಯಕತೆ ಇಲ್ಲ. ಎದ್ರ ಬೆಳಕಿನೊಳಗಿಂದ ದೇವರನ್ನ ಹುಡುಕಬೇಕಂತ ಕೇಳಿದ್ರೆ ಜ್ಞಾನದ ಬೆಳಕಿನೊಳಗೆ ನಾವು ಭಗವಂತನನ್ನು ಹುಡುಕಿದ್ರೆ ಭಗವಂತ ನಿಶ್ಚಿತವಾಗಿ ನಮ್ಮ ಕಂಡೇ ಕಾಣ್ತಾನೆ, ದೇವರು ಕಾಣ್ತಾನೆ. ದೇವರು ಕಾಣಂಗಿಲ್ಲ ತಗೊಂಡಲ್ಲ, ನಾವು ಯಾರು ಕೂಡ ದೇವರನ್ನ ನೋಡಿಲ್ಲ. ನೋಡಿವೇನ್ರಿ ನಾವು ದೇವ್ರನ್ನ? ಯಾರ ಮನೆಗೆ ಬಂದಿದ್ದು ನನಗೆ ಹಿಟ್ಟಿಗೆ ಅದು ಪರಮಾತ್ಮ ಎಲ್ಲದಾನ? ಪರಮಾತ್ಮ ಎಲ್ಲದಾನ? ಪರಮಾತ್ಮನ ನೀವು ಯಾರೇ ನೋಡಿರೇನು? ನಾವು ಯಾರು ಕೂಡ ಪರಮಾತ್ಮನ ನೋಡಿಲ್ಲ. ನೀವು ನೋಡಿದ ಪರಮಾತ್ಮ ಬೇರೆ ಏನ್ರಿ? ನೀವು ನೋಡಿರಿ ಪರಮಾತ್ಮ. ಯಾ ಪರಮಾತ್ಮ? ಈ ಕ್ಯಾಲೆಂಡರ್ದನ್ ಪರಮಾತ್ಮ ನೋಡಿರಿ ನೀವು, ಫೋಟೋದಂದು, ಹೌದಲ್ರಿ? ಕೊಳ್ಳಾಗ ಹಾವು ಹಾಕೊಂಡಾನ, ತಲೆ ಮೇಲೆ ಚಂದ್ರನ ಇಟ್ಕೊಂಡಾನ, ಅದ್ರ ಮೇಲೆ ಗಂಗಾನ ಕುಂದ್ರಸ್ಕೊಂಡಾನ, ತೊಡೆ ಮೇಲೆ ಪಾರ್ವತಿನ ಕುಂದ್ರಸ್ಕೊಂಡಾನ, ಒಂದು ತೊಡೆ ಮೇಲೆ ಗಣಪತಿ ಕುಂದ್ರಸ್ಕೊಂಡಾನ, ಒಂದು ಕಡೆಗೆ ಅಂದ್ರೆ ಷಣ್ಮುಖ ನಿಂತಾನ. ಇದೆಲ್ಲ ನೀವು ನೋಡಿರಿ. ಆದ್ರೆ ಎಲ್ಲಿ ನೋಡಿರಿ ಎತ್ತಿಕೊಂಡದ ಕೇಳಿದ್ರೆ ನಾವು ಕ್ಯಾಲೆಂಡರ್ದಾಗ ನೋಡಿವಿ. ಈಗ ನೀವು ಕ್ಯಾಲೆಂಡರ್ದನ ಪರಮಾತ್ಮನೇ ತಗೊಳ್ಳೋಣ. ಪರಮಾತ್ಮ ಏಸ್ ಮಂದಿ ಹೆಂಡ್ರಿ? ಏಸ್ ಮಂದಿ ಹೆಂಡ್ರಿ? ಯವ್ವ ಕಣ್ಣು ಬಡಿಲಾರ್ದಂಗೆ ಧಾರಾವಾಹಿ ನೋಡ್ತಿರಲ್ಲ, ಮುಂದೆ ಕೂತು ನೋಡ್ತಿರಿ ನೀವೆಲ್ಲ ಏನ್ರಿ? ಓಂ ನಮಃ ಶಿವಾಯ ಧಾರಾವಾಹಿ ಬಂದಿತ್ತು, ನೀವೆಲ್ಲರೂ ಕೂಡ ನೋಡ್ತಿದ್ರಿ. ಪರಮಾತ್ಮನಿಗೆ ಏಸ್ ಮಂದಿ ಹೆಂಡ್ರು? ಎಷ್ಟು ಮಂದ್ರಿ? ಏಸ್ ಮಂದಿರ ಹೆಂಡ್ರಿ? ಒಟ್ಟ ನಾವು ನೋಡಿಲ್ಲ. ನಿಮ್ಮ ಪರಮಾತ್ಮ ಅಂದ ಯಾರದ ನೋಡ್ತಿರಿಲ್ಲ ಚಂತನ, ಅದೇ ಧಾರಾವಾಹಿ ಮುಂದೆ ಕೂತಿರ್ತೀರಿ. ಯವ್ವಾ ಮೊನ್ನೆ ನಾವೊಂದು ಊರು ಪುರಾಣಕ್ಕೆ ಹೋಗಿದ್ದೆ. ಪಾಪ ಅಲ್ಲಿ ಏನಾಗಿಬಿಟ್ಟದ, ಒಬ್ರು ಮನೆಗೆ ನಮ್ಗೆ ಇಳಿಸ್ಯಾರ. ಈಗ ಹಂಗಂದ ಇಲ್ಲಿ ಬ್ಯಾಂಕಿನ ಮೇಲೆ ನಮ್ಗೆ ಇಳಿಸ್ಯಾರಲ್ಲ, ಹಂಗೆ ಒಬ್ರು ಮನೆಗೆ ಇಳಿಸಿದ್ರು. ಯಾವಾಗಿಂದ ನಮ್ಮನ್ನ ಒಬ್ರು ಮನೆಗಿಂದ ಇಳಿಸ್ಯಾರ, ಒಂದು ದಿವಸದಿಂದ ಸಾಯಂಕಾಲ 5 ಗಂಟೆಗಿಂದ ಕರೆಂಟ್ ಇದ್ದಿದ್ದಿಲ್ಲ ಊರಾಗ. ನಾವೇನು ಉಳ್ಕೊಂಡಿವಲ್ಲ, ಆ ಮನೆ ಹೆಣ್ಮಗಳು ಫೋನ್ ಹಚ್ಚಿದ್ಲು. ಫೋನ್ ಹಚ್ಚಿ ಕೇಳಕತ್ತಳ, ಅಯ್ಯ ತಂಗಿ ಆಕಿನ ಗಂಡನ ಆಕಿನ ಜೋಡಣೆ ಆದ್ನೇನು ಬೇರೆದಕ್ಕೆ ಜೋಡಿ ಆದ್ನ. ನಾ ಅಂದೆ ಯಾರ್ರೀ ಅಕ್ಕ ಅಂದೆನ. ಇಲ್ಲಪ್ಪ ಧಾರವಾಹಿದ. ನಾ ಅಂದೆ ಯವ್ವ ನಿನ್ನ ಗಂಡನ ಇಟ್ಟು ಚಂದ ಪುರಾಣ ನಡೆದು ಎಲ್ಲಿ ಕುಡ್ದು ಕಟ್ರಕ್ಕೆ ಬಿರ್ತದ ಅದಕ್ಕೆ ಹುಡುಕು. ಇಟ್ಟು ಚಂದ ಪ್ರವಚನ ನಡೆದ, ಇಟ್ಟು ಚಂದ ಜಾತ್ರೆ ನಡೆದ, ಅದು ಪಲ್ಲಕ್ಕಿ ಉತ್ಸವ ನಡೆದ, ಏನ್ರಿ ಬಸವಣ್ಣವ್ರ ಜಾತ್ರೆ ಇಟ್ಟು ಚಂದ ವೈಭವದೊಳಗೆ ನಡೆದಾದ. ಅದ ಗಂಡನೆಲ್ಲ ಹುಡುಕಲೆಗಳ ಧಾರವಾಹಿದನ ಗಂಡನ ಕೇಳಕತ್ತಾಳ. ಎಷ್ಟು ಧಾರಾವಾಹಿಕ್ ಅಂತ ಅಂಟ್ಕೊಂಡ್ರಿ ನೀವೇ ಹೇಳಿ. ನೋಡ್ತಿರಿಲ್ಲ, ಕಣ್ಣು ಬಡಿಲಾರ್ದಂಗೆ ನೋಡ್ತೀರಿ. ನಿಮಗೆ ಗೊತ್ತಿದ್ದಿರ್ತಕ್ಕಂಥ ಪರಮಾತ್ಮನಿಗೆ ಏಸ್ ಮಂದಿ ಹೆಂಡ್ರು? ನಿಮಗೆ ಗೊತ್ತಿದ್ದ ಎಡ್ ಹೆಂಡ್ರು, ಹೌದಲ್ರಿ? ಒಂದು ತೊಡೆ ಮೇಲೆ ಕುತ್ಕೊಂಡಿರ್ತ ಪಾರ್ವತಿ, ಇನ್ನೊಬ್ಬಕ್ಕೆ ತಲೆ ಮೇಗಿರ್ತಕ್ಕಂಥ ಗಂಗಾ. ನಿಮಗೆ ಎಡ್ಡೆ ಗೊತ್ತವ. ನನಗೆ 3 ಮಂದಿ ಹೆಂಡ್ರು ಅಂದ್ರೆ ನನಗಂದಿರಿ ಮತ್ತೆ ನೀವು ಏನ್ರಿ? ನನಗೆ ಗೊತ್ತಿದ್ದಿದ್ದೆ ಅಂದ 3 ಮಂದಿ ಹೆಂಡ್ರು. 3 ಮಂದಿ ಹೆಂಡ್ರಿ ಹೆಂಗ್ರಿ ಎತ್ಕೊಂಡು ನೀವು ಪ್ರಶ್ನೆ ಮಾಡಿದ್ರ ನಿಮ್ಮ ಬಹುಶಃ ನಿಮ್ಗೆ ಕಲ್ಪನೆ ಕೊಡ್ತೀನಿ. ನಿಮ್ಗೆ ಗೊತ್ತೇ ಅದ, ಆದ್ರೂ ಸ್ವಲ್ಪ ನೆನಪು ಕೊಟ್ರಂದ ನಿಮಗೆ ತಿಳಿತು. ಪರಮಾತ್ಮನಿಗೆ 3 ಹೆಂಡ್ರು. ಮೊದಲನೇ ಹೆಂಡತಿ ಯಾರು ಒತ್ತುಕೊಂಡು ಕೇಳಿದ್ರ ದಕ್ಷ ಬ್ರಹ್ಮನ ಮಗಳಾಗಿರ್ತಕ್ಕಂಥ ದ್ರಾಕ್ಷಾಯಣಿ. ಏನ್ರಿ ಕಲ್ಪನೆ ಬರ್ತದೆ ನಿಮಗೆ? ದಕ್ಷ ಬ್ರಹ್ಮನಿಗೆ 3 ಮಂದಿ ಹೆಣ್ಣು ಮಕ್ಕಳು, ದ್ರಾಕ್ಷಾಯಣಿ, ಲಕ್ಷ್ಮಿ, ಸರಸ್ವತಿ. ಏನ್ರಿ ಇವ್ರು 3 ಮಂದಿ ಮಕ್ಕಳವನಿಗೆ. ದ್ರಾಕ್ಷಾಯಣಿಯನ್ನ ಶಿವನಿಗೆಂದ ಕೊಟ್ಟಂದ ಮದುವೆ ಮಾಡ್ದ, ಸರಸ್ವತಿಯನ್ನ ಬ್ರಹ್ಮನಿಗೆಂದ ಕೊಟ್ಟಲ್ಲ ಮದುವೆ ಮಾಡ್ದ, ಇನ್ನು ಲಕ್ಷ್ಮಿನಿಂದ ವಿಷ್ಣು ಕೊಟ್ಟಂದ ಮದುವೆ ಮಾಡ್ದ. ಯಾಕ್ರಿ ಇದೆಲ್ಲ ನೋಡ್ರಿಲ್ಲ ನೀವು? ಇವ್ರು 3 ಮಂದಿಗೆಂದ 3 ಮಂದಿ ದೇವತೆಗಳಿಗೆಂದ ಕೊಟ್ಟ. ದಕ್ಷ ಬ್ರಹ್ಮಗೆ ಅಹಂಕಾರ ಬಂತ. ಯಾಕ? ಸೃಷ್ಟಿಕರ್ತನಾಗಿರ್ತಕ್ಕಂಥ ಬ್ರಹ್ಮನಿಗೆಂದ ನನ್ನ ಮಗಳನ್ನು ಕೊಟ್ಟೇನಿ, ಏನ್ರಿ ಲಕ್ಷ್ಮೀ ಪುತ್ರನಾಗಿರ್ತಕ್ಕ ವಿಷ್ಣುಗೆ ನನಗೆಂದ ನನ್ನ ಮಗಳನ್ನು ಕೊಟ್ಟೇನಿ. ಏನ್ರಿ ಜಗತ್ತಿನೊಳಗೆ ಅನ್ಯಾಯ ಅತ್ಯಾಚಾರಗಳು ಇಂಥವು ನಡೆದಾಗಿಂದ ಲಯ ಮಾಡ್ತಕ್ಕಂಥ ಶಿವನಿಗೂ ನನ್ನ ಮಗಳನ್ನೇ ಕೊಟ್ಟೇನಿ. ಮತ್ತೆ ಇಟ್ಟು ಡಿಮಾಂಡ್ ಯಾರಿಗೆ ಸಿಗ್ತಾರೆ? ಸೋಮವಾರ ಎಲ್ಲರಿಗೆ PSI ಅಂತ ಮಗಳನ್ನ ಕೊಯ್ ನನ್ನ ಗಂಡ, ನನ್ನ ಮಗಳ ಗಂಡ PSI, ದೊಡ್ಡ ಡಿಮಾಂಡ್ ಏನ್ರಿ? ಅದು ಲಂಚ ತಿನ್ನೋದ್ರಿ ಯಾರಿಗೆ ಗೊತ್ತಿಲ್ಲ. ನನ್ನ ಮಗಳಿಗೆ ಅಂತ ಡಾಕ್ಟ್ರಿಗೆ ಕೊಟ್ಟೀನಿ. ಯಾಕ್ರೆ ಅಂತೀರಿಲ್ಲ?
ಮಗಳನ್ನ ಡಾಕ್ಟ್ರಿಗೆ ಕೊಡ್ತು, ಮಗಳೇನು ಪೇಷಂಟ್ ಅಳವ ಅಂದ್ರೆ ಒಂದು ಮಗಳಿಗೆ ಅಂದ್ರೆ ಹಿಂಗೆ ದೊಡ್ಡ ವ್ಯಕ್ತಿಗೆ ಅಂತ ಕೊಟ್ಟಿವಿ, ಒಬ್ಬ ರಾಜಕಾರಣಿ ಕೊಟ್ಟಿವಿ, MLA ಕೊಟ್ಟಿವಿ, MP ಕೊಟ್ಟಿವಿ, ಡಾಕ್ಟರ್ ಕೊಟ್ಟಿವಿ, ಇಂಜಿನಿಯರ್ ಕೊಟ್ಟಿವಿ. ಅಂದ್ರೆ ನನ್ನ ಮಗಳನ್ನ ಅಂತ ಶ್ರೀಮಂತರಿಗೆ ಅಂತ ಕೊಟ್ಟಿವಿ ಎತ್ತಿಕೊಂಡು ನನಗೆ ಒಂಥರದ ಹೆಮ್ಮೆ. ನಮ್ಮ ಹಿಂದೇನ್ರಿ ಹಳ್ಯಾನ ಹೆಂಗೆ ನಾವೆಲ್ಲ ಲೌಕಿಕರಿಂದ ಹಿಂಗೆಲ್ಲ ಡಿಮಾಂಡ್ ಮಾಡ್ತೀವಲ್ಲ, ದಕ್ಷ ಬ್ರಹ್ಮಗಿಂದ ಬಹಳ ಅಹಂಕಾರ ಬಂತು. ಅಂತ ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ನನ್ನ ಮಕ್ಕಳನ್ನ ಕೊಟ್ಟಿನ ತಂದಾಗಿ ನನ್ನ ಕೈ ಹಿಡಿದವ್ರು ಯಾರು? ಮದುವೆ ಆದ ಬಳಿಕೆಂದ ಏನು ಮಾಡಿದೆ, ಮಕ್ಕಳ ಮನೆಗಳಿಗೆಂದ ಹೋಗ್ಬೇಕತ್ತಿಕೊಂಡು ನೇರವಾಗಿ ಬ್ರಹ್ಮನ ಮನೆಗೆಂದ ಹೋದ. ಯಾರು? ದಕ್ಷ ಬ್ರಹ್ಮ. ಯಾವಾಗ ದಕ್ಷ ಬ್ರಹ್ಮ ಅಂದ ಎಲ್ಲಿಗೆ ಹೋದ? ಬ್ರಹ್ಮನ ಮನೆಗೆಂದ ಹೋದ. ಬ್ರಹ್ಮದೇವ ದೊಡ್ಡ ಸಿಂಹಾಸನ, ಬಂಗಾರ ಸಿಂಹಾಸನ ಮೇಲೆ ಕುತ್ಕೊಂಡಿದ್ದ. ನೋಡ್ತಾನ, ಓಹೋ ಮಾವು ಬಂದಲ್ಲ ಏನ್ರಿ, ಹೆಣ್ಣು ಕೊಟ್ಟ ಮಾವ ಕಣ್ಣು ಕೊಟ್ಟ ದೇವ್ರಿದ್ದಂಗ ಹತ್ತಿಕೊಂಡು ಅಂತಾರ. ಯಾವಾಗ ಮಾವು ಬಂದನ ಹತ್ತಿಕೊಂಡು ಬ್ರಹ್ಮದೇವ ಎದ್ದು ಹೋಗಿ ಅವನ ಕೈ ಹಿಡ್ಕೊಂಡು ಕರ್ಕೊಂಡು ತಂದು ತಾನು ಕುಂದಿರ್ತಕ್ಕಂಥ ಸಿಂಹಾಸನ ಮ್ಯಾಗಿಂದ ಕುಂದಿರ್ಸಿ ಎಷ್ಟು ವ್ಯವಸ್ಥೆ ಮಾಡನಲ್ಲ, ಭಾರಿ ವ್ಯವಸ್ಥೆ ಮಾಡ್ದ. ಇವನಿಗೆ ದಕ್ಷ ಬ್ರಹ್ಮ ಮತ್ತಿಟ್ಟ ಅಹಂಕಾರ ಬಂತು. ಅಂತ ಸೃಷ್ಟಿಕರ್ತನಾಗಿರ್ತಕ್ಕಂಥ ಬ್ರಹ್ಮನೇ ತಾನು ಕುಂದಿರ್ತಕ್ಕಂಥ ಸಿಂಹಾಸನ ಮೇಲೆ ಕುಂದಿರ್ಸದ. ಅಂದ್ರ ಆ ಬ್ರಹ್ಮನಿಗಿಂತ ನಂದೇ ಡಿಮಾಂಡ್ ಹೆಚ್ಚ ಅಂದವ. ಯಾವಾಗ ಬ್ರಹ್ಮದೇವ ಅಂತ ಗೌರವ ಕೊಟ್ಟ, ಏನೆಲ್ಲ ವ್ಯವಸ್ಥೆ ಮಾಡ್ದ. ಇದೆಲ್ಲ ವ್ಯವಸ್ಥೆ ಮುಗಿಸ್ಕೊಂಡು ದೊಡ್ಡ ಖುಷಿಯಾಗಿ ಮತ್ತಿಟ್ಟು ದುರಾಂಕಾರದೊಳಗಿಂದ ವಿಷ್ಣುವಿನ ಮನೆಗೆ ಬಂದ. ಬರುದ್ರೊಳಗಿಂದ ಬಂಗಾರದ ಸರ್ಪಿನ ಮೇಲೆ ವಿಷ್ಣು ಮಲ್ಕೊಂಡಿದ್ದ. ಯಾವಾಗಿಂದ ಮಾವು ಬಂದಿದ್ದು ನೋಡಿ ವಿಷ್ಣುನು ಕೂಡ ಬಹಳ ಖುಷಿ ಆಯ್ತು. ಏನು ನೋಡಬೇಕು, ವಿಷ್ಣು ಹೋಗಿ ಕರ್ಕೊಂಡು ತಂದು ತಾನು ಮಲಗತಕ್ಕಂಥ ಆ ಸಿಂಹಾಸನ ಮೇಲೆ ದಕ್ಷ ಬ್ರಹ್ಮಗಿಂದ ಕುಂದರ್ಸದ. ಮೊದಲೇ ಲಕ್ಷ್ಮಿ ಏನ್ರಿ, ಮಗಳೇ ಲಕ್ಷ್ಮಿ. ಅವನ ಬಲಿನೂ ಸಂಪತ್ತು ಭಾಳ. ಏನು ನೋಡ್ಬೇಕು, ಅವನ ಅರಮನೆ ಎಲ್ಲ ಬಂಗಾರದಿಂದ ಇತ್ತು. ನೋಡೆಲ್ಲ ಖುಷಿ ಪಟ್ಟ. ಮತ್ತಿಡ್ ದುರಾಂಕಾರ ಬತ್ತಿವನಿಗೆ. ಇವ್ರು ಎಲ್ಲ ಇಬ್ಬರು ಬಲಿಯಿಂದ ಹೋಗಿ ಕೊನೆಗೆ ಎಲ್ಲಿಗೆ ಬರ್ತಾನ್ರಿ? ಶಿವ. ಇದು ಮೊದಲೇ ಬೋಳ ಶಂಕರ ಏನ್ರಿ, ಇದಕ್ಕೇನು ರೊಕ್ಕ ಇಲ್ಲ, ಬಂಗಾರ ಇಲ್ಲ, ಸಿಂಹಾಸನ ಇಲ್ಲ, ಯಾವುದೂ ಇಲ್ಲ. ಆದೇನ್ರಿ ಪರಮಾತ್ಮನಿಗ್ರಿ ಎಲ್ಲೋ ಸುಡುಗಾಡ್ದಾಗ ಇರ್ತಾನ, ಹೆಣದ ಬೂದಿ ಮೈಗೆ ಹಚ್ಕೋತಾನ, ಕೈಯ ಕಪಾಲ ಹಿಡ್ಕೊಂಡ ಭಿಕ್ಷೆ ಬಿಡ್ತಾನ. ಇವನಿಗೆ ಅರಮನೆ ಇಲ್ಲ, ಅಂತಸ್ತಿಲ್ಲ, ಕೈಲಾಸ ಇವನ್ನೆಲ್ಲ ಬೈಲ. ಯಾವಾಗ ಇವ ಏನು ಮಾಡ್ಯಾನ, ಸುಡುಗಾಡ್ದಾಗಿಂದ ಒಂದು ಗವಿ ತೋಡಿ ಆ ಗವಿ ಒಳಗಿಂದ ಹೋಗಿ ಭಗವಂತ ಧ್ಯಾನ ಮಾಡಕತ್ತಿದ್ದ ಶಿವ ಏನ್ರಿ. ಶಿವ ಧ್ಯಾನ ಮಾಡ್ಕೊತ ಕುಂತಾನ. ಆ ಬಾಗಿಲಿಗೆಂದ ದಾಕ್ಷಾಣಿ ಕುಂತಾಳ. ಯಾಕ ಕಾವಲುಕ ಒಂದ್ ವೇಳೆ ಅಪ್ಪಿ ತಪ್ಪಿ ನನ್ನ ಗಂಡನ ತಪಸ್ಸಿಗೆಂದ ಭಂಗ ಬತ್ತು ಒತ್ತಿಕೊಂಡಂದ್ರ ಅದು ಶಾಪ್ ತಡ್ತದತ್ತನ್ನುವಂತ ಇದಕ್ಕಾಗಿ ದಾಕ್ಷಾಣಿ ಬಾಗಿಲದೊಳಗಿಂದ ಗಂಡ ಮಾಡ್ತಕ್ಕಂಥ ತಪಸ್ಸಿಗೆ ಬಾಗಿಲದಾಗಿಂದ ಕಾಯ್ಕೋತ ಕುಂತಿದ್ಲು. ಅಷ್ಟನ್ನೋದ್ರೊಳಗಿಂದ ಬಾಯಿ ಮಾಡ್ಕೋತ ದಕ್ಷ ಬ್ರಹ್ಮ ಬಂದ. ಹೇ ದಾಕ್ಷಾಣಿ, ಎಲ್ಲಿ ನಿನ್ನ ಗಂಡ? ಯಾಕಂದ್ರೆ ಈಗ ಇಬ್ಬರಂದ ಬಹಳ ಗೌರವ ಕೊಟ್ಟಿದ್ರಲ್ಲ, ವಿಷ್ಣು ಆಮೇಲೆ ಬ್ರಹ್ಮ, ಇವರಿಬ್ರು ಬಹಳ ಗೌರವ ಕೊಟ್ಟಿದ್ರು. ಯಾವಾಗ ಆ ಗೌರವದಿಂದ ನೆನಪು ಮಾಡಿಕೊಂಡು ಶಿವನ ಬಳಿ ಹೋಗಿ ಇದಕ್ಕಿಂತ ಗೌರವ ಪಡಿಬೇಕಂತೇಳಿ ಬಂತಾನ. ಇವ ಕೂತಾನ ಸುಡುಗಾಡ್ದಾಗ ಒಂದು ಗವ್ಯಾಗ. ಹೇ ದ್ರಾಕ್ಷಾಣಿ, ನಿನ್ನ ಗಂಡ ಎಲ್ಲಿ? ಅಪ್ಪಾಜಿ ಬಾಯಿ ಮಾಡಿ ಮಾತಾಡಬೇಡ, ನನ್ನ ಗಂಡ ಧ್ಯಾನಕ್ಕೆ ಕೂತಾನ. ಅವನ ಧ್ಯಾನಕ್ಕೆಂದ ಭಂಗ ಬತ್ತು ಹೊತ್ತುಕೊಂಡ್ರೆ ಯಾರು ಲಿಂಗ ಪೂಜೆ ಮಾಡ್ಕೊಳ್ಳಿ, ಯಾರು ತಪಸ್ಸು ಮಾಡಕತ್ತಿರಲಿ, ಅವರು ತಪಸ್ಸಿಗೆಂದ ಭಂಗ ತರಬಾರದು. ಲಿಂಗ ಪೂಜೆ ಮಾಡ್ಕೊಳತ್ತಾಗ ಭಂಗೇ ತರಬಾರ್ದು. ತೇತ್ರಿ ಪೂಜೆ ಮಾಡಾಗ ಏಕಾಂತದೊಳಗಂದ ಇರ್ಬೇಕು, ಮನಸ್ಸು ಹತೋಟಿ ಒಳಗಂದ ಇರಬೇಕು, ತದೇಕ ಚಿತ್ತದಿಂದ ಲಿಂಗ ಅಂತ ನೋಡ್ತಿರ್ಬೇಕು ಏನ್ರಿ. ಅವಾಗ ಹಂಗೆ ಡಿಸ್ಟರ್ಬ್ ಮಾಡೋದು. ನೀವು ಪೂಜೆ ಮಾಡ್ತೀರಿ, ನೋಡ್ತಿರ್ತೀನಿ ಏನ್ರಿ, ನಿಮ್ಮದು ಒಟ್ಟ ಡಿಸ್ಟರ್ಬ್ ಬರಲ್ಲ. ಕೈಯಾಗಿ ಲಿಂಗ ಹಿಡ್ಕೊಂಡಿರ್ತೀರಿ, ಹಿಂಗೆ ಹೆಡಕ್ ಅಪ್ಪಾರು ಹಾಕೊಂಡು ನೋಡ್ರಿ, ಇಲ್ಲ ಹೇಳಕ್ ಅಪ್ಪನ ಹಾಕೊಂಡು ಅಲ್ಲಿ ಎಮ್ಮೆ ಕಡೆ ಹರ್ಕೊಂಡು ನೋಡು ಏನ್ರಿ. ಕೈಯಾಗಿ ಲಿಂಗ ಹಿಡ್ಕೊಂಡು ಹಂಗೆ ಅಲ್ಲಿ ಗೌಡ್ರ ಬಂದ್ರೆ ನೋಡಿ ಚಾಪಿ ಹಾಸು ಚಾ ಮಾಡಿ ಹಂಗೆ ಅದ್ರಾಗ ಲಿಂಗದಾಗೇನೆ ನಡ್ಯಾವ. ಯಾಕ್ರಿ, ಇವು ನಮ್ಮ ತಪಸ್ಸ, ನಮ್ಮ ಪೂಜೆಗಳು. ಆ ಲಿಂಗ ಪೂಜೆದಾಗೆ ಬರ್ಬೇಕು. ಎಮ್ಮೆ ಕರ, ಗೌಡ, ಚಾ, ನಾಷ್ಟ ಎಲ್ಲ ಅದ್ರಾಗ. ನಾಷ್ಟ ಆಗ್ಯದಿಲ್ಲ ಹಂಗೆ ಹೆಣ್ತಿ ಕೇಳೋದು ಪೂಜೆ. ಇವೆಲ್ಲ ಅಲ್ಲ ಪೂಜೆ. ಪರಮಾತ್ಮ ಏಕಾಂತವಾಗಿಂದ ಯಾವುದು ಕೂಡ ಬಾಹ್ಯ ಪ್ರಪಂಚದಿಂದ ಅರಿವಿರ್ಲಾರ್ದಂಗ ಗವಿ ಒಳಗಿಂದ ಕುಂತಾನ ಶಿವ. ಮಗಳಾಗಿರ್ತಕ್ಕಂಥ ದ್ರಾಕ್ಷಾಣಿ ಅಂತಾಳ, ಅಪ್ಪಾಜಿ ನೀ ತಪಸ್ಸಂದ ಹಾಳು ಮಾಡಬೇಡ, ನನ್ನ ಗಂಡಂದ ತಪಸ್ಸು ಮಾಡಕತ್ತಾರೆ, ಧ್ಯಾನಕ್ಕೆಂದ ಕುಂತಾರೆ. ಒಂದ್ ವೇಳೆ ಅವ್ರ ಧ್ಯಾನ ಅಂತಕ್ಕಂಥದ್ದು ತಪ್ಪು ಒತ್ತಿಕೊಂಡಂದ್ರ, ಒಂದ್ ವೇಳೆ ಕೆಟ್ಟ ಒತ್ತಿಕೊಂಡಂದ್ರ ಅದ್ರ ಶಾಪ ನಿನಗೆ ನನಗೆ ಕೂಡೆ ತಡ್ತದ. ಅದಕ್ಕೆ ನಾ ಕಾವಲು ಕೈಗೆ ಅಂತ ಕುಂತೀನಿ, ದಯವಿಟ್ಟು ಬಾಯಿ ಮಾಡಬೇಡ.
ಯಾವಾಗಂದ ಸಿಟ್ಟು ಬಂದುಬಿಡ್ತು ಅವನಿಗೆ. ನಾನು ಯಾರು? ನಾನು ಬ್ರಹ್ಮ ವಿಷ್ಣು ಮಹೇಶ್ವರಿಗೆ 3 ಮಕ್ಕಳನ್ನು ಕೊಟ್ಟಿರ್ತಕ್ಕಂಥವ ನಾನು. ಯಾವ ಬ್ರಹ್ಮಂದ ನನಗೆಂದ ಗೌರವ ಕೊಟ್ಟ? ಹೋಗಿ ಹೇಳ ನಿನ್ನ ಗಂಡಗ ಏನ್ರಿ ದಕ್ಷ ಬ್ರಹ್ಮ ಬಂದನ ತಗೊಂಡು ಹೋಗಿ ಹೇಳು ತಗೊಂಡ. ಬ್ಯಾಡಪ್ಪ ಜಿ, ಅವ್ರು ಧ್ಯಾನ ಮುಗಿದ ಬಳಿಕ ತಾನೇ ಹೊರಗೆ ಬರ್ತಾರೆ, ಆಮೇಲೆ ಹೇಳ್ತೇನೆ ಬ್ಯಾಡ ತಗೊಂಡು ಎಷ್ಟು ಹೇಳಿದ್ರು ಕೂಡ ಕೇಳಿಲ್ಲ. ಕೊನೆಗೆ ಬೈಲ ಕತ್ಬಿಟ್ಟ ದ್ರಾಕ್ಷಾಣಿ. ಬೈದ ಅಪಮಾನ ಆಗಿಬಿಡುತ್ತೆ. ತಿರುಗಿ ಅಂದ ಮಂದು ಅಪಮಾನ ಆಗಿದ್ದೆ ಅಂದ ಬಂದೆ ಅಂದ ಹೆಂಡತಿಗೆ ಅಂದ ಹೇಳ್ದ, ನೋಡು ನನಗೆ ಬ್ರಹ್ಮ ಬಾಳ ಗೌರವ ಕೊಟ್ಟ, ವಿಷ್ಣು ಬಾಳ ಗೌರವ ಕೊಟ್ಟ, ಆದ್ರ ನನ್ನ ಮರ್ಯಾದೆ ಕಳೆದಿರ್ತಕ್ಕಂಥವಳು ಈ ದಾಕ್ಷಾಣಿ ಮತ್ತು ಶಿವ ನನಗೆಂದ ಕಿಮ್ಮತ್ತೆ ಮಾಡಿಲ್ಲ, ನನಗೆ ಮರ್ಯಾದೆ ಕೊಟ್ಟಿಲ್ಲ. ಇವತ್ತು ಅವರು ಮರ್ಯಾದೆ ಕಳಿಬೇಕಾದ್ರೆ ನಾ ಏನ್ರಿ ಮಾಡಬೇಕು ಅಂದ. ಅವ್ರಿಗೆ ಮರ್ಯಾದೆ ಕಳಿಬೇಕು. ಯಾರ್ದು? ಶಿವಂದು ಮತ್ತು ದ್ರಾಕ್ಷಾಣಿದ ಮರ್ಯಾದೆ ಕಳಿಬೇಕು. ಏನು ಮಾಡಿದ್ರೆ ಅವ್ರದ್ದು ಮರ್ಯಾದೆ ಹೋಗ್ತದೆ. ಕೊನೆಗೆಂದ ತೀರ್ಮಾನ ಮಾಡ್ಕೊಂಡ, ಏನ್ರಿ ದಕ್ಷ ಬ್ರಹ್ಮ ಯಜ್ಞ ಅಂತಕ್ಕಂಥ ಯಜ್ಞ ಯಾಗ ಅಂತಕ್ಕಂಥ ಇಡಬೇಕು, ಆದ್ರೆ ಎಲ್ಲ ದೇವಾನುದೇವತೆಗಳಿಗೆ ಆಮಂತ್ರಣ ಮಾಡಬೇಕು, ಆದ್ರೆ ಶಿವನಿಗೆ ಮತ್ತು ದ್ರಾಕ್ಷಾಣಿಗೆಂದ ಆಮಂತ್ರಣ ಮಾಡಬಾರ್ದು. ಅಂದ್ರೆ ಅವ್ರಿಗೆ ಹೇಳಿ ಕಳಿಸ್ಬಾರ್ದು. ಎಲ್ಲರನ್ನ ಕರೆದಿಂದ ಅವ್ರನ್ನ ಬಿಟ್ರೆ ಅಪಮಾನ ಆಕೈತೆ ಅವ್ರಿಗೆ ತಂದು ದೊಡ್ಡ ಯಜ್ಞ ಹೋಮ ಇಟ್ಟ. 36 ದೇವಾನುದೇವತೆಗಳಿಗೆಲ್ಲ ಆಮಂತ್ರಣ ಮಾಡ್ದ. ಆದ್ರ ಪರಮಾತ್ಮನಿಗೆ ಮತ್ತು ದಾಕ್ಷಾಣಿಗೆಂದ ಆಹ್ವಾನ ಮಾಡಲಿಲ್ಲ. ಇಲ್ಲಿ ಭರ್ಜರಿಯಾಗಿಂದ ವೈಭವದೊಳಗೆ ಕಾರ್ಯಕ್ರಮ ನಡೆದಿದೆ. ಎಲ್ಲ ದೇವಾನುದೇವತೆಗಳೆಲ್ಲ ಬಂದಿದ್ದಾರೆ. ಆದ್ರ ಶಿವ ಮತ್ತು ಪಾರ್ವತಿಗೆಂದ ಆಮಂತ್ರಣ ಕೊಟ್ಟಿದ್ದಿಲ್ಲ. ನಂದೀಶ ಏನು ಮಾಡಿದ? ಶಿವನ ಹತ್ರ ಬಂದ. ಬರುದ್ರಾಗೆಂದ ದ್ರಾಕ್ಷಾಣಿ ನಿಂತಿದ್ಲು. ದ್ರಾಕ್ಷಾಣಿಗೆಂದ ಯವ್ವ ಅಂದ. ಏನ ನಂದೀಶ ಅಂದ. ಏನ್ ನಿಮ್ಮ ನಂದಿ ಬಸವೇಶ್ವರದಲ್ಲ, ಪರಮಾತ್ಮನ ವಾಹನವ. ಏನು ವಿಶೇಷ ಏನು? ಅಲ್ಲ, ನಿನ್ನ ತಂದಿ ಬಹಳ ದೊಡ್ಡದಾಗಿರೋದು ಯಜ್ಞ ಹೋಮ ಅಂತ ತಗೊಂಡಿಟ್ಟಾನ, ಯಾಕೆ ನಿಮಗೆ ಹೇಳಿಲ್ಲೇನು ಅಂದ ನಂದೀಶ್. ಇಲ್ಲ ನನಗೆ ಗೊತ್ತಿಲ್ಲ ಅಂದ. ಯಾರು? ದ್ರಾಕ್ಷಾಯಣಿ. ನನಗೆ ಗೊತ್ತಿಲ್ಲ. ಭಾಳ ದೊಡ್ಡದಿಟ್ಟಾನವ, ಭಾಳ ದೊಡ್ಡ ಕಾರ್ಯಕ್ರಮ ಇಟ್ಟಾನ. ನಂದೆ ಎಂತೀವಿ ಯಜ್ಞ ಹೋಮ ಅಂತ ತಗೊಂಡಿಟ್ಟಾನ, ಭಾಳ ದೊಡ್ಡ ಕಾರ್ಯಕ್ರಮ ಇಟ್ಟ. ಯಾವಾಗ ಈಕೆ ಅಂದ್ಲು, ಹೋದ್ ನೇರವಾಗಿ ಶಿವನ ಹತ್ರವಾದ್ಲು. ಏನ್ರಿ ನಮ್ಮಪ್ಪ ದೊಡ್ಡ ಯಜ್ಞ ಹೋಮ ಅಂತ ತಗೊಂಡಿಟ್ಟಾನ, ಎಲ್ಲ ದೇವಾನುದೇವತೆಗಳಿಗೆಲ್ಲ ಹೇಳ್ಯಾನ. ಆದ್ರ ಈಟೆಲ್ಲ ಜನರದೊಳಗ ನಮಗೆ ನೆನಪು ಹೋಗ್ಯದ, ನಮಗೆ ಬಿಟ್ಟಿರ್ಬೇಕು, ಅದಕ್ಕೆ ನಾವು ಹೋಗೋಣ ಬರ್ರಿ ಎತ್ಕೊಂಡು ಶಿವನಿಗೆ ಕರ್ಲ. ಶಿವ ಅಂದ ಬ್ಯಾಡ, ಕರ್ಲಾರ್ದಿನ ಹೋಗ್ಬಾರ್ದು, ಕರ್ಲಾರ್ದೇನೆ ಹೋಗ್ಬಾರ್ದು. ಒಂದು ಮಾತು ತಿಳ್ಕೊರಿ ನೀವು, ಇದು ಬರೀ ಶಿವಂದೇ ತಟ್ಟೆ ಅತ್ತಲ್ಲ. ಒಂದೇ ಒಂದು ಮಾತು ಹೇಳ್ತೀನಿ, ಸರಿ ಅನ್ನುವಂಥ ಜಾಗದೊಳಗೆ ಅಂದ ಕುಂದ್ರಬಾರ್ದು. ಏನ್ರಿ? ಏಳು ಅನ್ನುವಂಥ